ಹಾಯ್ ಫ್ಯಾಮ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಮೈಸೂರು ಎಕ್ಸ್ಪ್ರೆಸ್ ವೇ ಇಂದ. ಏನಕ್ಕೆ ಅಂದರೆ ಇವತ್ತು ಮಂಡ್ಯದಲ್ಲಿ ಒಂದು ಮ್ಯಾರೇಜ್ ಫಂಕ್ಷನ್ ಇದೆ ನಮ್ಮ ರಿಲೇಟಿವ್ದು. ಸೊ ಅಲ್ಲಿಗೆ ಹೊರಟಿದ್ದೀನಿ. ಮಂಡ್ಯ ಬಂದು ನನಗೆ ಹುಟ್ಟೂರು. ನಾನು ಹುಟ್ಟಿದ್ದು ಮಂಡ್ಯದಲ್ಲೇ, ಬಟ್ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ಸೊ ಅದು ತುಂಬ ನಾಸ್ಟಾಲ್ಜಿಕ್ ಫೀಲ್. ತುಂಬ ದಿನ ಆದಮೇಲೆ ನಾನು ಮಂಡ್ಯಗೆ ಹೋಗ್ತಾ ಇದ್ದೀನಿ ಆ್ಯಕ್ಚುಲಾಗಿ. ಇವತ್ತಲ್ಲೇ ಸ್ಟೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮಂಡ್ಯದಲ್ಲೇ ಸ್ಟೇ ಮಾಡಿ ಹಾಗೆ ಮೈಸೂರಿಗೆ ಹೋಗಿ ಬರಬೇಕು ಅಂತ ಇದೆ. ನೋಡೋಣ ಹೆಂಗಿರುತ್ತೆ ಅಂತ, ಮೂಡ್ ಮೇಲೆ ಡಿಪೆಂಡು. ಸ್ಟೇ ಮಾಡಬೇಕು ಅನಿಸಿದ್ರೆ ಮಾಡಿ ನಾಳೆ ಬೆಂಗಳೂರಿಗೆ ಬರೋದು, ಇಲ್ಲ ಅಂದರೆ ಇವಾಗ ನೈಟಾಗಿ ಹೊರಡೋದು. ಆ್ಯಂಡ್ ನಮ್ಮ ಜೊತೆ ಇರೋದು ಅಕ್ಷಯ್. ಇಬ್ಬರು ಹೊರಟಿದ್ದೀವಿ. ಗೈಸ್, ಈಗ ಬಿಡದಿಯಲ್ಲಿ ಇವನು ಊಟ ಮಾಡಬೇಕು ಅಂತ ಊಟ ಮಾಡಿಲ್ಲ ಅಂತೆ. ಅದಕ್ಕೆ ಇಲ್ಲಿ ರೇಣುಕಾಂಬ ತಟ್ಟೆ ಇಡ್ಲಿ ಅಂತ ಇದೆ, ಸಖತ್ ಫೇಮಸ್ ಅಂತಿದ್ದು. ಅದಕ್ಕೆ ಇಲ್ಲಿ ಅಕ್ಷಯ್ ಹೇಳ್ದ ಅಂತ ಇಲ್ಲಿ ತಟ್ಟೆ ಇಡ್ಲಿ ತಿನ್ನಕ್ಕೆ ಬಂದಿದ್ದೀವಿ. ತುಂಬ ಫೇಮಸ್ ಅಂತ ಇಲ್ಲಿ. ಏನಾಕ್ಷು ಹೇಳೋ ಹಿಸ್ಟ್ರಿ? ರೇಣುಕಂಬ ಇದೆ ಒರಿಜಿನಲ್. ಬಿಡ್ದಿಯಲ್ಲಿ ಇದೇ ಫಸ್ಟಾ? ಇದೇ ಒರಿಜಿನಲ್? ಹಾಂ. ಓ, ಹಿಂಗಿತ್ತ ಇದು? ಇನ್ನೂ ಕೆಡವಿಲ್ಲ. ಅದೇ ಇಲ್ಲಿ ಫುಲ್ ಎಕ್ಸ್ಟೆನ್ಷನ್ ಮಾಡೋರೆ, ಹಳೆ ಬಿಲ್ಡಿಂಗ್. ಅಕ್ಷಯ್ ಏನೇನು ತೊಗೊಂಡಿದ್ಯೋ? ಹೆಂಗಿದೆ ಇಡ್ಲಿ? ಎಲ್ಲ ಬೆಳಗ್ಗೆ ಟೈಮ್. ಅವ್ನು ತಿಂದಿದ್ದಾಯ್ತು. ಈಗ ಜ್ಯೂಸ್ ಕುಡಿಬೇಕು ಅನ್ನಿಸ್ತು, ಅದಕ್ಕೆ ಜ್ಯೂಸ್ ಕುಡಿಯೋಕೆ ಹೋಗ್ತಾ ಇದ್ದೀವಿ. ಎಲ್ಲಿದೆ ನೋಡಬೇಕು. ಜ್ಯೂಸ್ ಸಿಕ್ತು ಅಂಗಡಿ, ಇಲ್ಲಿ ಜ್ಯೂಸ್ ಕುಡಿತಾ ಇದ್ದೀವಿ. ನಂದು ಸಪೋಟ ಆ್ಯಂಡ್ ಅಕ್ಷಯ್ ಟೀ ಕುಡಿದು ಇವಾಗ ಹೊರಡೋದೆ ಮಂಡ್ಯ ಕಡೆ. ಗೈಸ್, ಜಸ್ಟ್ ಮಂಡ್ಯ ರೀಚ್ ಆದ್ವಿ. ಮಂಡ್ಯ ರೀಚ್ ಆಗಿ ಇಲ್ಲಿ ಮಂಡ್ಯ ಸ್ಟೇಡಿಯಮಿಗೆ ಬಂದಿದ್ದೀನಿ ಫಸ್ಟು. ಯಾಕಂದರೆ ಇದು ತುಂಬ ನಾಸ್ಟಾಲ್ಜಿಕ್ ಪ್ಲೇಸ್ ನನಗೆ. ಚಿಕ್ಕ ವಯಸ್ಸಲ್ಲಿ ಇಲ್ಲಿ ನಾನು ಕ್ರಿಕೆಟ್ ಕೋಚಿಂಗ್ ಬರ್ತಾಯಿದ್ದೆ, ಡೈಲಿ ಕ್ರಿಕೆಟ್ ಆಡೋಕ್ಕೆ ಬರ್ತಾಯಿದ್ದೆ. ಆಮೇಲೆ ಟೈಮ್ ಪಾಸ್ ಮಾಡಬೇಕಂದ್ರೆ ಇಲ್ಲೇ ಬರ್ತಾಯಿದ್ವಿ. ದಿನ ಬಂದು ಇಲ್ಲಿ ಕೂತ್ಕೊಂಡು ಸಾಯಂಕಾಲ ಅಲ್ಲಿ ಆಚೆ ಎಲ್ಲ ಗೋಬಿ ಮಂಚೂರಿ ಮಾಡ್ತಿದ್ರು, ತಿನ್ಕೊಂಡು ಹೋಗ್ತಾಯಿದ್ದೆ. ಸಾಕತ್ತು ನಾಸ್ಟಾಲ್ಜಿಕ್ ಪ್ಲೇಸ್. ಅದಕ್ಕೆ ಒಂದು ಸರಿ ವಿಸಿಟ್ ಕೊಟ್ಟು ಹೋಗೋಣ ಅಂತ ಇಲ್ಲಿ ಬಂದೆ. ಹೆಂಗಿದೆ ಅಕ್ಷ ಸ್ಟೇಡಿಯಮು? ದೊಡ್ಡ ಸ್ಟೇಡಿಯಮು ಮಂಡ್ಯಗೆ. ಕ್ರಿಕೆಟು ಫುಟ್ಬಾಲ್ಗೂ ಮಾಡೋರು. ಅದೇ ಫುಟ್ಬಾಲ್ ಕ್ರಿಕೆಟ್ ಎರಡು. ಸ್ಟೇಡಿಯಮಿಂದ ಹೊರಟು ನಾವು BGS ಚೌಟ್ರಿ ಮಂಡ್ಯದಲ್ಲೇನಿದೆ ಆ ಚೌಟ್ರಿನಲ್ಲೇ ಮದುವೆ ಇದ್ದಿದ್ದು, ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಹತ್ರ. ಅಲ್ಲಿ ಅಟೆಂಡ್ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ರೈಲ್ವೆ ಸ್ಟೇಷನ್ ಕಡೆಗೆ ಹೊರಟ್ವಿ. ಸೊ ಫ್ಯಾಮ್, ಮದುವೆಗೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲರನ್ನೂ ಮಾತಾಡಿಸ್ಕೊಂಡು ಈಗ ನಾವು ಮಂಡ್ಯ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಯಾಕಂದರೆ ತುಂಬ ನಾಸ್ಟಾಲ್ಜಿಕ್ ಪ್ಲೇಸ್ ಇದು. ನನಗೆ ಟೈಮ್ ಇತ್ತು, ಏನು ಮಲ್ಗೋದಿದ್ದೇ ಇರುತ್ತೆ ದಿನ ಅಂದ್ಬಿಟ್ಟು ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ತುಂಬ ಅಂದರೆ ತುಂಬ ನಾಸ್ಟಾಲ್ಜಿಕ್. ಮುಂಚೆಲ್ಲ ನನ್ನ ಕೇಳ್ತಾರೆ ಏನಾಗ್ತಿ ಅಂತ, ಡ್ರೈವರ್ ಆಗ್ತಾಯಿದ್ದೆ ಅಂತಿದ್ದೆ ನಾನು. ಅಷ್ಟು ಇಷ್ಟ ನನಗೆ ಟ್ರೈನ್ಸ್ ಅಂದರೆ. ಅದಕ್ಕೆ ಸುಮ್ಮನೆ ನೋಡೋಕ್ಕೆ ಬಂದಿದ್ದೀನಿ, ಆ ಮೆಮೊರೀಸ್ ಎಲ್ಲ ಮತ್ತೆ ರೀಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ. ಇದು ನಮ್ಮ ಮಂಡ್ಯ ಸ್ಟೇಷನ್. ಸುಮ್ಮನೆ ಬರೋದು ಗೈಸ್ ಟ್ರೈನ್ ನೋಡಬೇಕು ಅಂತ. ಇಂಜಿನ್ ಅಂದರೆ ಸಾಕದು ಇಷ್ಟ. ಒಂದು ಸರಿ ಕಾವೇರಿ ಗಲಾಟೆ ನಡೀತಾ ಇತ್ತು, ಅವಾಗ ಇಲ್ಲಿ ಸ್ಟಾಪ್ ಮಾಡಿದರು. ಮಂಡ್ಯ ಫೇಮಸ್ ಅಲ್ಲ ಕಾವೇರಿ ಗಲಾಟೆಗೆ, ಅದಕ್ಕೇ ಅವಾಗ ಸುಮ್ಮನೆ ಹತ್ತಿದ್ದೆ ಟ್ರೈನ್ ಒಳಗಡೆ, ಇಂಜಿನ್ ಒಳಗಡೆ. ನಾನು ಸಾಕಾದಾಗಿತ್ತು. ಅದೆಷ್ಟು ನಾಸ್ಟಾಲ್ಜಿಕ್ ಅಂದರೆ ನನಗಂತೂ ಸಾಕಾದ ಇಷ್ಟ ಇವಾಗೂ ನನಗೆ ಟ್ರೈನ್ ನೋಡೋದು, ಇಂಜಿನ್ ನೋಡೋದು ಅಂದರೆ. ಬಟ್ ಅನ್ಫಾರ್ಚುನೇಟ್ಲಿ ಇವಾಗ ಬೆಳೆದ ಮೇಲೆ ಟ್ರೈನಲ್ಲಿ ಟ್ರಾವೆಲ್ ಮಾಡೋಕ್ಕಾಗ್ತಾಯಿಲ್ಲ. ಆದಷ್ಟು ಬೇಗ ಟ್ರಾವೆಲ್ ಮಾಡಬೇಕು. ನೋಡೋಣ ಯಾವಾಗ ಟ್ರಾವೆಲ್ ಮಾಡ್ಬೋದು ಅಂತ. ಬಿಟ್ರೆ ನನಗೆ ಸಾಕಾದ ಇಷ್ಟ ಆಯಿತು ಇಂಜಿನ್ ಡ್ರೈವರ್ ಆಗಬೇಕು, ಟ್ರೈನ್ ಇಂಜಿನ್ ಡ್ರೈವರ್ ಅಂತ ಎಲ್ಲ ಕೂಡ ಆಗ್ತಾಯಿದ್ದೆ. ಬಟ್ ಆ ಜೀವನ ಬೇಡ ಅಪ್ಪ. ಆವಾಗಲೇ ಬೈಯೋರು, ಆಯಿತು ಅದೆಂಥ ಪ್ರೊಫೆಷನ್ ಬೇಡ ಅಂತ. ಇವಾಗ ಇಲ್ಲಿಂದ ಹೊರಟು ರೂಮ್ಗೆ ಹೋಗಿ ಮಲ್ಕೊಂಡು ಬೆಳಗ್ಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋದು ಮೈಸೂರಿಗೆ. ಟೇಕ್ ಕೇರ್, ಬಾಯ್. ಬೆಳಗ್ಗೆ ಸಿಗ್ತೀನಿ.
ನೋಡೋದೇ ಒಂಥರ ಖುಷಿ. ಟ್ರೈನು, ಇಂಜಿನ್ನು ಸಾಕಾತಿಷ್ಟ ನನಗೆ. ಬೆಳಗ್ಗೆ ಬೇಗನೆ ಎದ್ದು ನಾವು ಮೈಸೂರು ಕಡೆ ಹೊರಟ್ವಿ. ಯಾಕಂದರೆ ಇವತ್ತು ಭಾನುವಾರ ಆಗಿತ್ತು ಆ್ಯಂಡ್ ಲಾಂಗ್ ವೀಕೆಂಡ್ ಕೂಡ ಇತ್ತು. ಅದಕ್ಕೆ ತುಂಬ ಕ್ರೌಡ್ ಇರುತ್ತೆ ಅಂತ ನಾವು ಬೇಗನೆ ಎದ್ದು ಚಾಮುಂಡೇಶ್ವರಿ ಟೆಂಪಲ್ ಕಡೆಗೆ ಹೊರಟ್ವಿ, ಬಂದ್ವಿ. ಬಟ್ ತುಂಬಾ ಕ್ರೌಡ್ ಇತ್ತು, ದರ್ಶನ ನಮಗಾಗಲೇ ಇಲ್ಲ, ತುಂಬ ಟೈಮ್ ಆಗುತ್ತೆ ಅಂತ ಗೊತ್ತಾಯಿತು. ಅದಕ್ಕೆ ನಾವು ವಾಪಸ್ ಬ್ಯಾಂಗ್ಳೂರು ಕಡೆಗೆ ಹೊರಟ್ವಿ. ಗಾಯ್ಸ್, ಈಗ ಮೈಸೂರಿಂದ ಹೊರಟು ಮಂಡ್ಯದಲ್ಲಿ ಸ್ಟಾಪ್ ಹಾಕಿದ್ದೀವಿ. ಏನಾದ್ರು ಕುಡಿಯೋಣ ಅಂತ ಕಂಟಿನ್ಯೂಸ್ ಆಗಿ ಡ್ರೈವ್ ಮಾಡ್ತಿದ್ವಲ್ಲ ಅದಕ್ಕೆ. ಆ್ಯಂಡ್ ಚಾಮುಂಡಿ ಬೆಟ್ಟದಲ್ಲಿ ದರ್ಶನವೂ ಆಗಲಿಲ್ಲ, ಏನೂ ಆಗಲಿಲ್ಲ. ಕಾದು ಕಾದು ಸಾಕಾಗಿ ಆಗಲ್ಲ ಅಂದ್ಬಿಟ್ಟು ವಾಪಸ್ ಬಂದ್ವಿ, ಸುಮ್ಮನೆ ಟೈಮ್ ವೇಸ್ಟ್ ಅಂತ. ಲಾಸ್ಟು ಕೂಡ ಬಂದಿದೆ, ಆವಾಗಲೂ ದರ್ಶನ ಆಗಲಿಲ್ಲ. ಆ್ಯಂಡ್ ಈ ವೀಕ್ ಕೂಡ ಅಷ್ಟೇ ಆಗಲಿಲ್ಲ. ಏನು ಮಾಡೋಕ್ಕಾಗಲ್ಲ ಅಂತ ಹಂಗೆ ಹೊರಟು ಬಂದು ಇವಾಗ ಬೆಂಗಳೂರು ಕಡೆ ಹೊರಟಿದ್ದೀವಿ. ಇಲ್ಲಿ ಹಂಗೆ ಹಂಗೆ ಸ್ಟಾಪ್ ಹಾಕಿದ್ದೀವಿ, ಕಬ್ನಲ್ಲಿ ಕುಡ್ಕೊಂಡು ಬ್ಯಾಂಗ್ಳೂರು. ಫೈನಲಿ ನಾವು ಬ್ಯಾಂಗ್ಳೂರಿಗೆ ರೀಚ್ ಆದ್ವಿ. ಆ್ಯಕ್ಚುಲಾಗಿ ನಾವು ತುಂಬಾ ಬೇಗ ಬಿಟ್ವಿ, ಯಾಕಂದರೆ ಟ್ರಾಫಿಕ್ ಆಗುತ್ತೆ ಲಾಂಗ್ ವೀಕೆಂಡ್ ಇದ್ದಿದ್ದರಿಂದ ಅಂತ. ಅರೌಂಡ್ 3 ರೀಚ್ ಆದ್ವಿ. ಎಲ್ಲ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಬಟ್ ಮೈಸೂರಲ್ಲಿ ಚಾಮುಂಡೇಶ್ವರಿ ದರ್ಶನ ಆಗಲಿಲ್ಲ, ಅದೊಂದು ಬೇಜಾರಿದೆ. ಅನ್ನೋದು ಬಿಟ್ಟರೆ ಇನ್ನೆಲ್ಲನೂ ಚೆನ್ನಾಗಿತ್ತು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಟೇಕ್ ಕೇರ್, ಬಾಯ್.